ಮಳವಳ್ಳಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿರುವಂತಹ ಘಟನೆ ನಡೆದಿತ್ತು. ಈ ವಿಚಾರವಾಗಿ ಮಳವಳ್ಳಿ ತಾಲೂಕಿನ ದಲಿತ ಮುಖಂಡರು ತಾಲೂಕು ಕಚೇರಿಗೆ ಭೇಟಿ ನೀಡಿ ಮಾನ್ಯ ತಹಶೀಲ್ದಾರ್ ಅವರ ಬಳಿ ಮಳವಳ್ಳಿ ತಾಲೂಕಿನ ಎಲ್ಲಾ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಅಳವಡಿಸುವಂತೆ ಮನವಿ ಮಾಡಲು ಹೋದಾಗ ಅಲ್ಲಿ ಮತ್ತೊಂದು ವಿಚಾರ ಬೆಳಕಿಗೆ ಬಂದಿದೆ. ಬಳಿಕ ದಲಿತ ಮುಖಂಡರು ತಾಲೂಕು ಕಚೇರಿಯನ್ನ ಗಮನಿಸಿದಾಗ ಮಳವಳ್ಳಿ ತಾಲೂಕಿನ ದಂಡಾಧಿಕಾರಿಗಳ ನ್ಯಾಯಾಲಯ ಮತ್ತು ತಹಶೀಲ್ದಾರ್ ಕಚೇರಿಯಲ್ಲಿ ಯಾವುದೇ ರಾಷ್ಟ್ರ ನಾಯಕರ ಮತ್ತು ಮಹನೀಯರ ಭಾವಚಿತ್ರಗಳು ಇಲ್ಲದಿರುವುದು ಕಂಡುಬಂದಿದೆ. ನಂತರ ತಹಶೀಲ್ದಾರ್ ಅವರ ಸಮ್ಮುಖದಲ್ಲಿ ಪರಿಶೀಲಿಸಿದಾಗ ಎಲ್ಲಾ ಮಹನೀಯರ ಫೋಟೋಗಳು ಕಸದ ಪೊರಕೆ ಹಾಗೂ ನೆಲ ಒರೆಸುವ ಮಾಪ್ಗಳ ಜೊತೆಗೆ ಬಿದ್ದಿರುವುದು ಕಂಡುಬಂದಿದೆ. ಇದರಿಂದ ಗರಂ ಆದ ದಲಿತ ಮುಖಂಡರು ತಹಶೀಲ್ದಾರ್ ಲೋಕೇಶ್ ಅವರ ಈ ನಿರ್ಲಕ್ಷ್ಯಕ್ಕೆ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಅವರು ಏನೂ ಮಾತನಾಡದೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಬಳಿಕ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ತಹಶೀಲ್ದಾರ್ ಲೋಕೇಶ್ ಅವರಿಗೆ ಆದೇಶ ನೀಡಿ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲಾ ಮಹನೀಯರ ಭಾವಚಿತ್ರಗಳನ್ನು ಅಳವಡಿಸಲು ಸೂಚನೆಯನ್ನು ನೀಡುವಂತೆ ಆಗ್ರಹಿಸಿದ್ರು. ಜೊತೆಗೆ ಇದೇ ರೀತಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆಯಾದರೆ ದಲಿತ ಸಂಘಟನೆಗಳ ವತಿಯಿಂದ ಉಗ್ರವಾದ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾಗಿರುವಂತಹ ಹಾಡ್ಲಿ ಸುರೇಶ್, ನಡುಕಲಪುರ ಮಂಜುನಾಥ್, ದಲಿತ ಸಂಘರ್ಷ ಸಮಿತಿಯ ದ್ಯಾವಪಟ್ಟಣದ ಯತೀಶ್ ಹಾಗೂ ಇನ್ನೂ ಹಲವರು ಜೊತೆಗಿದ್ದರು. ಅರುಣ್ ಕುಮಾರ್ ಬಿಎಸ್ ಬಂಡೂರು, ಮಳವಳ್ಳಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಜಯಂತಿಗೆ ಪೂರ್ವಭಾವಿ ಸಭೆಯಾಗಿ ತಾವೇನು ಪ್ರೊಸೀಡಿಂಗ್ ಮಾಡಿದ್ರಿ ಅದ್ರ ಪ್ರಕಾರವಾಗಿ ನಡ್ಕೊಂತ ಇದ್ದೀರಾ ಅಂತ ಹೇಳಿ ಕೇಳಲಿಕ್ಕೆ ನಾವು ತಹಸೀಲ್ದಾರ್ ಸಾಹೇಬ್ ಚೇಂಬರ್ಗೆ ಬಂದ್ವಿ. ಜೊತೆಗೆ ಆ ತಹಸೀಲ್ದಾರ್ ಚೇಂಬರ್ ಅವರಿಗೆ ನಾವು ಒಂದು ಮನವಿ ಮಾಡಕ್ಕೆ ಬಂದಿದ್ವಿ. ಏನಂತಂದರೆ ಪ್ರತಿಯೊಂದು ಮಳವಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅರೆ ಸರ್ಕಾರಿ ಕಚೇರಿಗಳಲ್ಲಿ ಮತ್ತು ಅಂಗಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ಅಳವಡಿಸಬೇಕು. ಇದನ್ನು ನೀವು ತಾವು ಸುತ್ತೋಲೆನ ಅಥವಾ ಆದೇಶನವನ್ನು ಮಾಡಬೇಕು, ಎಲ್ಲ ಸರ್ಕಾರಿ ಕಚೇರಿಗಳಿಗೂ ತಾವು ತಲುಪಿಸ್ಬೇಕು ಅಂತ ಕೇಳಿ ಮನವಿ ಮಾಡಕ್ಕೆ ಬಂದ್ವಿ. ಆದರೆ ಕತ್ತೆತ್ತಿ ನೋಡಿದ್ರೆ ತಾಲೂಕು ಕಚೇರಿನಲ್ಲಿ ತಹಸೀಲ್ದಾರ್ ಕಚೇರಿನಲ್ಲೇ ಅಂಬೇಡ್ಕರ್ ಅವ್ರ ಫೋಟೋ ಇಲ್ಲ. ಅಂಬೇಡ್ಕರ್ ಅವ್ರ ಫೋಟೋ ಮಾತ್ರ ಇಲ್ವಾ ಅಂತ ನೋಡಿದ್ರೆ ಎಲ್ಲಿ ಯಾವ ಮಹನೀಯರ ಫೋಟೋನೂ ಇಲ್ಲ. ಎಲ್ಲೋಯ್ತು ಸಾಹೇಬ್ರೆ, ಯಾವ ಮಹನೀಯರ ಫೋಟೋನೂ ಇಲ್ಲ, ಎಲ್ಲಿಟ್ರಿ ನೀವು ಅಂತ ಕೇಳಿದ್ವಿ. ಅವ್ರು ಹೇಳ್ತಾರೆ ಬಣ್ಣ ವರ್ಷವಾಗಿ ಎಲ್ಲ ತೆಗೆದಿಟ್ಟಿದ್ವಿ ಅದನ್ನು ಸ್ವಚ್ಛ ಮಾಡೋಕ್ಕೆ, ಹಂಗಾಗಿ ನಾವು ಅದನ್ನು ತೆಗೆದು ಕೋರ್ಟಲ್ಲಿ ಇಟ್ಟಿದ್ದೀವಿ ಅಂದರು. ಆಯಿತು ಸಾಹೇಬ್ರೆ ಅಂತ ಅಂದ್ಬಿಟ್ಟು ನಾವು ಕೋರ್ಟ್ಗೆ ಹೋಗಿ ನೋಡಿದ್ರೆ ಕೋರ್ಟಲ್ಲೂ ಇಲ್ಲ. ಮತ್ತು ಇನ್ನೆಲ್ಲೋಯ್ತು ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಅವ್ರ ಸಮ್ಮುಖದಲ್ಲೇ ತಹಸೀಲ್ದಾರ್ ಅವ್ರ ಕಚೇರಿ ಅಂಬೇಡ್ಕರ್ ಅವ್ರದ್ದು, ಬಾಬು ಜಗಜೀವರಾಮ್ ಅವ್ರದ್ದು, ಬಸವಣ್ಣವ್ರದ್ದು ಇವೆಲ್ಲ ಮಹನೀಯರ ಫೋಟೋನ ತೆಗೆದು ಒಂದು 2 ಬೀರುಗಳ ಮಧ್ಯದಲ್ಲಿ ಇಟ್ಟವ್ರೆ. ಅದ್ರ ಮೇಲೆ ಒಂದು ಪೊರಕೆ ಇಟ್ಟವ್ರೆ, ಅದ್ರ ಮೇಲೆ ಒಂದು ಮಾಪ್ ಇಟ್ಟವ್ರೆ. ಈ ತಾಲೂಕು ಆಡಳಿತಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇವತ್ತು ಆ ಮಹನೀಯರಿಗೆಲ್ಲರಿಗೂ ಮರ್ಯಾದೆ ಕೊಡ್ತಾ ಇದ್ರು. ಇವತ್ತು ಇವ್ರಿಗೆ ಮಾನ ಮರ್ಯಾದೆ ಇಲ್ಲ. ಇಲ್ಲಿರ್ತಕ್ಕಂಥ ಅಯೋಗ್ಯ ತಹಸೀಲ್ದಾರ್, ನಾನು ಹೇಳ್ತಾ ಇದ್ದೀನಿ ಅನರ್ಹ ತಹಸೀಲ್ದಾರು, ಇಲ್ಲಿರ್ತಕ್ಕಂಥವ್ರು ಯೋಗ್ಯತೆ ಇಲ್ಲ ರೀ. ಅವ್ರ ತಹಸೀಲ್ದಾರ್ ಕೆಲಸಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ. ಯಾಕೆ ಅಂತಂದ್ರೆ ಒಬ್ರು ಮಹನೀಯರಿಗೆ ಗೌರವ ಕೊಡದೇ ಇರುವಂತ ತಹಸೀಲ್ದಾರ್ ನಮ್ಮ ಮಳವಳ್ಳಿ ತಾಲೂಕಿಗೆ ಬಂದು ಒಕ್ಕರಿಸ್ಕೊಂಡು ಕೂತವ್ರೆ. ಇವ್ರನ್ನ ನಮ್ಮ ಮಾನ್ಯ ಅಭಿವೃದ್ಧಿ ಅಧಿಕಾರರಾದಂಥ ನಮ್ಮ ನರೇಂದ್ರ ಸ್ವಾಮಿ ಅವರು ಅದು ಯಾವ ಪುರುಷಾರ್ಥ ಕರ್ಕೊಂಡ್ಬಂದು ಇವ್ರನ್ನ ಇರಿಸ್ಕೊಂಡವರು ಅವ್ರಿಗೆ ಗೊತ್ತಿರಬೇಕು. ಇವತ್ತು ಮಳವಳ್ಳಿ ತಾಲೂಕಿನ ಆಡಳಿತ ಎಷ್ಟು ಮಟ್ಟಿಗೆ ಕುಸ್ತೈತೆ ಅಂತಂದ್ರೆ ಇವತ್ತು ಮಹಾನಾಯಕರುಗಳಿಗೆ ಗೌರವ ಇಲ್ಲ ಅಂತಂದ್ರೆ ಇನ್ನು ಸಾಮಾನ್ಯ ಜನಗಳ ಪರಿಸ್ಥಿತಿ ಏನು ಅನ್ನೋದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗೈತೆ. ಹಂಗಾಗಿ ಈ ತಹಸೀಲ್ದಾರ್ಗೆ ನಾನು ಇವತ್ತು ಗೆರವಾಗ್ತಾ ಇದ್ದೀನಿ. ಗೋಬೇಕು ತಹಸೀಲ್ದಾರ್ ಅಂತ ಹೇಳಿ ಮಳವಳ್ಳಿ ತಾಲೂಕನ್ನ ಬಿಟ್ಟು ದಯಮಾಡಿ ನೀವು ತೊಲಗಪ್ಪ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಮಳವಳ್ಳಿ ತಾಲೂಕು ಅಟ್ಲೀಸ್ಟ್ ನೀವು ಹೋದ್ರೆ ಅಟ್ಲೀಸ್ಟ್ ನೆಮ್ಮದಿನಾದ್ರು ಸಿಗ್ತದೆ, ಆ ಮಾನೀಯರಿಗಾದ್ರೂ ನ್ಯಾಯ ಸಿಗ್ತದೆ ಅಂತ ಹೇಳಿ ಮತ್ತೆ ನಾವು ಮತ್ತೆ ನಮ್ಮ ಸ್ನೇಹಿತರೆಲ್ಲರೂ ಘೇರಾವ್ ಹಾಕಿ ಅವ್ರಿಗೆ ಅಲ್ಲಿರ್ತಕ್ಕಂಥ ಫೋಟೋಗಳನ್ನ ನಾವೇ ನಮ್ಮ ಕೈಯಾರ ಒರೆಸಿ ಕಟ್ರಪ್ಪ ಅಂತ ಅಂದ್ಬಿಟ್ಟು ಹೇಳಿ ಕಟ್ಸಿದ್ದೀವಿ. ಇವತ್ತು ತಹಸೀಲ್ದಾರ್ ಕಚೇರಿನಲ್ಲಿ ಫೋಟೋ ಇದೆ, ಆದರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇವತ್ತು ಫೋಟೋಗಳಿಲ್ಲ. ದಯಮಾಡಿ ಅದನ್ನಾದರೂ ಆದಷ್ಟು ಬೇಗ ಹಾಕಿಸಿ ಅಂತ ಹೇಳಿ ಇವತ್ತು ನಾವು DC ಅವರಿಗೆ ನಾಳೆ ಕಂಪ್ಲೇಂಟ್ ಕೊಡೋಕ್ಕೆ ಒಂದು ನಿಯೋಗ ಹೋಗ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಈ ಅನರ್ಹ ತಹಸೀಲ್ದಾರ್ನ ಮಳವಳ್ಳಿಯಿಂದ ಓಡಿಸೋಕ್ಕೆ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಚರ್ಚೆ ಮಾಡಲಿಕ್ಕೆ ಎಲ್ಲ ನಮ್ಮ ದಲಿತ ಪರ ಸಂಘಟನೆ ಮುಖಂಡರುಗಳು ಬಂದಿದ್ವಿ. ಈ ಸಂದರ್ಭದಲ್ಲಿ ಚರ್ಚೆ ಮಾಡಿ ಎಲ್ಲ ಕೂಡ ಸರ್ಕಾರದ ಆದೇಶದಂತೆ ಮತ್ತೆ ಎಲ್ಲ ಸಂಘಟನೆಯವರು ಸಹಕರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ಯಶಸ್ವಿಗೊಳಿಸಿ ಅಂತೇಳಿ ತಹಸೀಲ್ದಾರ್ ಮತ್ತು ಸಂಘಟನೆ ಮುಖಂಡರುಗಳ ಜೊತೆಲಿ ಚರ್ಚೆ ಮಾಡಿದ್ವಿ. ಅದೇ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರ್ ಅವರ ಕಚೇರಿಯನ್ನು ಗಮನಿಸಿದ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಫೋಟೋ ಇಲ್ಲದೇ ಇರುವುದು ಕಂಡು ಬಂದಿದೆ. ಯಾವ ಒಬ್ಬ ಮಹಾನ್ ನಾಯಕರದು ಕೂಡ ಬಾಬಾ ಸಾಹೇಬ್ರ ಫೋಟೋ ಜೊತೆಲಿ ಇಲ್ಲದೇ ಇರುವುದು ಖಂಡನೀಯವಾದಂಥ ವಿಚಾರ. ಇಡೀ ತಾಲೂಕು ದಂಡಾಧಿಕಾರಿಗಳಾದಂಥ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರ ಕಚೇರಿಯಲ್ಲೇ ಬಾಬಾ ಸಾಹೇಬ್ರ ಫೋಟೋ ಆಗಿರ್ಬೋದು, ಬಾಬು ಜಗಜೀವನರಾವ್ ಫೋಟೋ ಆಗಿರ್ಬೋದು, ಕೆಂಪೇಗೌಡರ ಫೋಟೋ ಆಗಿರ್ಬೋದು, ಬಸವಣ್ಣ ಅವ್ರ ಫೋಟೋ ಆಗಿರ್ಬೋದು, ಭಕ್ತ ಕನಕದಾಸರ ಫೋಟೋ ಆಗಿರ್ಬೋದು,
ಇನ್ನು ಇತರೆ ಮಹನೀಯರ ಫೋಟೋಗಳು ಅನಾವರಣ ಮಾಡದಿರುವುದು ಇದು ಶೋಚನೀಯ ಸ್ಥಿತಿಯಾಗಿದೆ. ಇಡೀ ತಾಲೂಕಿನ ಆಡಳಿತದಲ್ಲಿ ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ಅನ್ನುವಂಥದ್ದು ಜನಸಾಮಾನ್ಯರು, ಪ್ರಗತಿಪರ ಸಂಘಟನೆಯರು ನಾವೆಲ್ಲ ಮನಗಾಣಬೇಕಾಗಿದೆ ಬಂಧುಗಳೇ. ಇದೇ ಸಂದರ್ಭದಲ್ಲಿ ಇಡೀ ತಾಲೂಕಿನ ಶಾಸಕರು ಏನು ಮಳವಳ್ಳಿ ತಾಲೂಕಲ್ಲಿ ನಡೀತದೆ ಅವರ ಒಂದು ಅಪ್ಪಣೆ ಮೇರೆಗೆ ಹುಲ್ ಕಡ್ಡಿನೂ ಕೂಡ ಅಳ್ಳಾಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಮಾನ್ಯ ಶಾಸಕರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ, ಇಡೀ ನಿಮ್ಮ ತಾಲೂಕಿನ ಕ್ಷೇತ್ರದಲ್ಲೇ ಕೂಡ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲೇ ಬಾಬಾ ಸಾಹೇಬ್ರ ಎಲ್ಲ ಮಹನೀಯರ ಫೋಟೋಗಳು ಕೂಡ ಅನಾವರಣ ಮಾಡದೇ ಇರುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಮಾನ್ಯ ಶಾಸಕರಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬಂಧುಗಳೇ. ಇಡೀ ರಾಜ್ಯಾದ್ಯಂತ ಪ್ರವಾಸಗಳನ್ನು ಕೈಗೊಂಡು ಇಡೀ ತಾಲೂಕಿನ ಶೋಷಿತರ ಸಮುದಾಯಗಳ ಧ್ವನಿಯಾಗಿರುವ ಮಾನ್ಯ ಶಾಸಕರು ಇವತ್ತು ತಮ್ಮ ತಾಲೂಕಿನಲ್ಲೇ ಸ್ವಕ್ಷೇತ್ರದಲ್ಲೇ ಬಾಬಾ ಸಾಹೇಬ್ರ ಫೋಟೋ ತಾಲೂಕು ಮ್ಯಾಜಿಸ್ಟ್ರೇಟ್ ಅವರ ಕಚೇರಿಯಲ್ಲಿ ಇಲ್ಲದೆ ಇರೋದು ಎಂತ ಖಂಡನೀಯಾದಂತ ವಿಚಾರ. ಇದನ್ನ ಮನಗಂಡು ತಾಲೂಕು ತಹಸೀಲ್ದಾರ್ ಅವ್ರ ಹತ್ರ ಎಲ್ಲ ನಮ್ಮ ಸಂಘಟನೆ ಮುಖಂಡರುಗಳು ಚರ್ಚೆ ಮಾಡಲಿ, ಈ ಕೂಡಲೇ ಫೋಟೋ ಹಾಕ್ಸುವಂತ ನಿಟ್ಟಿನಲ್ಲಿ ನಾವು ಅವ್ರ ಹತ್ರ ಚರ್ಚೆ ಮಾಡಿದ್ದೇವೆ. ಇದು ಮಾನ್ಯ ಶಾಸಕರು ಇಡೀ ಮಳವಳ್ಳಿ ತಾಲೂಕಲ್ಲಿ ಮೊನ್ನೆ ಕೂಡ PLD ಬ್ಯಾಂಕ್ ಅಲ್ಲಿ, ನಿನ್ನೆನೂ ಕೂಡ PLD ಬ್ಯಾಂಕ್, DCC ಬ್ಯಾಂಕ್ ಅಲ್ಲಿ, MDCC ಬ್ಯಾಂಕ್, ಮಳವಳ್ಳಿ MDCC ಬ್ಯಾಂಕ್ ಅಲ್ಲಿ ಕೂಡ ಇದೇ ತರ ಬಾಬಾ ಸಾಹೇಬ್ ಫೋಟೋ ಹಾಕಿರ್ಲಿಲ್ಲ. ಅಲ್ಲೂ ಕೂಡ ಅಧಿಕಾರಿಗಳು ಮತ್ತು ಮ್ಯಾನೇಜರ್ ಜೊತೆಲಿ ಸಂಘರ್ಷ ಮಾಡಿ ಬಾಬಾ ಸಾಹೇಬ್ ಫೋಟೋವನ್ನು ಅಳವಡಿಸುವಂತದಾಗಿದೆ. ಮಾನ್ಯ ಶಾಸಕರು ಎಚ್ಚೆತ್ತು ಇನ್ಮೇಲಾದ್ರೂ ಕೂಡ ಎಲ್ಲ ಮಾನ್ಯರ ಭಾವಚಿತ್ರವನ್ನ ಎಲ್ಲ ತಾಲೂಕು ಆಫೀಸ್ಗಳಲ್ಲಿ ಮತ್ತೆ ಅರೆ ಸರ್ಕಾರಿ ನೌಕರ ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಸಂಘ ಸಂಸ್ಥೆಗಳಲ್ಲಿ ಮತ್ತೆ ಇನ್ನಿತರ ಎಲ್ಲ ಸಾರ್ವಜನಿಕ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಬಾಬಾ ಸಾಹೇಬ್ ಫೋಟೋವನ್ನು ಅನಾವರಣ ಮಾಡಬೇಕು, ಎಲ್ಲ ಮಹನೀಯರ ಫೋಟೋವನ್ನು ಹಾಕಿಸುವಂತ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕಂತೇಳಿ ಈ ಮೂಲಕ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಆಗ್ರಹ ಪಡಿಸ್ತಿದ್ದಾವೆ. ಜೈ ಭೀಮ್, ಜೈ ಭಾರತ್.